ಕಣದಲ್ಲಿ ಬಿಜೆಪಿ ಮಹಿಳಾ ಅಭ್ಯರ್ಥಿಗಳೇ ಹೆಚ್ಚು. ಏನಿದೆ ನಮೋ ದೂರದೃಷ್ಟಿ ಆ ಲೆಕ್ಕಾಚಾರ. ರಣವ್ಯೂಹದಲ್ಲಿ ಗರಿಗೆದರಿರೋ ಪ್ಲಾನ್ ಏನು? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ನಾರಿ ವ್ಯೂಹ. ನಾನು ನಿಕೇಶ್ ಕೊಠಾರಿ. ನಮೋ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದುರುಳಿಸಿದ್ರ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಬಿಜೆಪಿ ಮಹಿಳಾ ಅಭ್ಯರ್ಥಿಗಳೇ ಹೆಚ್ಚಿದ್ದಾರೆ. ಕಳೆದ 2 ಸಲಕ್ಕೆ ಹೋಲಿಸಿದ್ರೆ ಆ ಸಂಖ್ಯೆ ಈಗ ದುಪ್ಪಟ್ಟಾಗಿದೆ. ನಾರಿ ಶಕ್ತಿಗೆ ಪ್ರಥಮಾದ್ಯತೆ ನೀಡುವಂತ ಮೂಲಕ ಎದುರಾಳಿಗೆ ಸಂದೇಶವನ್ನ ರವಾನಿಸಿದ್ರ ನಮೋ. ಅಷ್ಟಕ್ಕೂ ಮೋದಿ ಹೆಣೆದಿರುವಂತ ನಾರಿ ವ್ಯೂಹವಾದ್ರೂ ಏನು? ಆ ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತಿಳಿಯೋಣ. ಕಣದಲ್ಲಿ ಬಿಜೆಪಿ ಮಹಿಳಾ ಅಭ್ಯರ್ಥಿಗಳೇ ಹೆಚ್ಚು. ಏನಿದೆ ನಮೋ ದೂರದೃಷ್ಟಿಯ ಆ ಲೆಕ್ಕಾಚಾರ? ಮಿಷನ್ 400 ಗುರಿಯನ್ನ ಇಟ್ಟಿರೋ ನಮೋ ರಣತಂತ್ರ ಒಂದೆರಡಲ್ಲ. ಕಾಂಗ್ರೆಸ್ ವಿರುದ್ಧ ಸಮರ ಸಾರಿರೋ ಮೋದಿ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರ ಪ್ರಯೋಗ ನಡೀತಾನೆ ಇದೆ. ಎಸ್ ವೀಕ್ಷಕರೇ, ರಾಷ್ಟ್ರ ರಾಜಕಾರಣದಲ್ಲಿ ಇದೀಗ ಲೋಕ ಸಮರದ ರಂಗು ಜೋರಾಗಿದೆ. ಪರಸ್ಪರ ಪಕ್ಷಗಳು ತಮ್ಮದೇ ಗೆಲುವು ಅಂತ ತಾ ಮುಂದು ನಾ ಮುಂದು ಅಂತ ಹೆಜ್ಜೆ ಹಾಕ್ತಿವೆ. ಆದ್ರೆ ನಮೋ ಮಾತ್ರ ಕರಾರುವಕ್ಕಾಗಿ ದಾಳ ಉರುಳಿಸ್ತಾ ಬರ್ತಿರೋ ಹಾಗಿದೆ. ಯಾಕಂದ್ರೆ ಅಳೆದು ತೂಗಿ ಈ ಸಲ ಮಹಿಳಾ ಅಭ್ಯರ್ಥಿಗಳನ್ನೇ ಹೆಚ್ಚು ಕಣದಲ್ಲಿ ಸ್ಪರ್ಧೆಗೆ ಇಳಿಸಿರೋದು. ಈ ಸಲ ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಕಳೆದ ಸಲಕ್ಕಿಂತ ಹೆಚ್ಚು ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಬಿಜೆಪಿ 417 ಲೋಕಸಭಾ ಕ್ಷೇತ್ರಗಳಲ್ಲಿ 68 ಮಂದಿ ಮಹಿಳೆಯರಿದ್ದಾರೆ. ಈ ಪ್ರಮಾಣ ಒಟ್ಟು ಅಭ್ಯರ್ಥಿಗಳಿಗೆ ಹೋಲಿಸಿದ್ರೆ ಶೇಕಡ ಪ್ರಮಾಣ 16ರಷ್ಟು ಆಗುತ್ತೆ. ಅವರಲ್ಲಿ ಅರ್ಧದಷ್ಟು ಮಂದಿ ರಾಜಕೀಯ ಕುಟುಂಬದ ಹಿನ್ನೆಲೆಯನ್ನ ಹೊಂದಿದವರಿದ್ದಾರೆ. ಇನ್ನಷ್ಟು ಹೊಸಬರು ಮತ್ತು ಹಳಬರು ಸೇರಿದ್ದಾರೆ. ಬಿಜೆಪಿಯ ಮಹಿಳಾ ಅಭ್ಯರ್ಥಿಗಳಲ್ಲಿ ಬರೋಬ್ಬರಿ 40 ಮಂದಿ ರಾಜಕೀಯ ಭದ್ರ ಹಿನ್ನೆಲೆಯುಳ್ಳವರಾಗಿದ್ದಾರೆ. ಹೌದು, ಒಂದು ಕಡೆ ಭರ್ಜರಿ ರ್ಯಾಲಿಗಳು ನಡೀತಿವೆ. ಇನ್ನೊಂದೆಡೆ ವಿಪಕ್ಷ ನಾಯಕರ ಧೋರಣೆಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡ್ತಾ ಸಾಕ್ತಿದ್ದಾರೆ ಮೋದಿ. ಇದರ ಜೊತೆಗೆ ಮಹಿಳಾ ಮತದಾರರ ಮನಸೆಳೆಯೋಕೆ ಪ್ರಯತ್ನಿಸ್ತಿರೋ ಹಾಗಿದೆ. ಯಾಕಂದ್ರೆ ಅನೇಕ ರ್ಯಾಲಿಗಳಲ್ಲಿ ಮಹಿಳಾ ಮತದಾರರ ಬಗ್ಗೆಯೇ ಮಾತನಾಡ್ತಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ನೀತಿ ವಿರುದ್ಧ ಕಿಡಿಕಾರಿದ್ರು. ಇದು ತನ್ನ ಸಹೋದರಿಯರು ಮತ್ತು ಮಾತೆಯರಿಗೆ ವಿರುದ್ಧವಾದ ಪ್ರಣಾಳಿಕೆ ಅಂತ ಕಿಡಿಕಾರಿದ್ರು. ಒಂದು ಕಡೆ ಯುವ ಮತದಾರರನ್ನ ಸೆಳೆಯೋ ತಂತ್ರ ಅಡಗಿದಂತಿದೆ. ಇನ್ನೊಂದೆಡೆ ಮಹಿಳಾ ಮತದಾರರನ್ನ ಕೇಸರಿ ಪಾಳ್ಯ ಗಮನದಲ್ಲಿಟ್ಟುಕೊಂಡಂತೆ ಕಾಣ್ತಿದೆ. ಹೀಗಾಗಿಯೇ ಇರಬೇಕು ನೋಡಿ, ರಾಜಸ್ಥಾನದಲ್ಲಿ ಬನ್ಸ್ವಾರ ರ್ಯಾಲಿಯಲ್ಲೂ ಕೂಡ ನಮೋ ಮಹಿಳೆಯರ ಪರ ಕಾಳಜಿಯುಳ್ಳ ಮಾತನಾಡಿದ್ರು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ತಾಯಂದಿರು ಮತ್ತು ಸಹೋದರಿಯರ ಚಿನ್ನ ಸಮ ಎಂದಿದೆ. ಅವರಿಗೆ ಆಸ್ತಿಯನ್ನ ವಿತರಿಸುತ್ತೇವೆ ಎಂದು ಹೇಳಿದೆ. ಆದರೆ ಅವರು ಅದನ್ನ ಯಾರಿಗೆ ವಿತರಿಸ್ತಾರೆ ಅಂತ ತಿಳಿದಿದ್ರು. ವೀಕ್ಷಕರೇ, ನಾವಿಲ್ಲೊಂದು ವಿಷಯವನ್ನ ಗಮನಿಸಲೇಬೇಕು. ಅದೇನಂದ್ರೆ ಬಿಜೆಪಿ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನ ಹೆಚ್ಚಿಸ್ತಾ ಬರ್ತಿದೆ. ಹಾಗೆ ನೋಡಿದ್ರೆ ಅಂದು 2009ರಲ್ಲಿ 45 ಮಹಿಳಾ ಅಭ್ಯರ್ಥಿಗಳಿದ್ರು. ನಂತರ 2014ರಲ್ಲಿ 38 ವುಮೆನ್ ಕ್ಯಾಂಡಿಡೇಟ್ಸ್ ಇದ್ರು. 2019ರಲ್ಲಿ 55 ಮಹಿಳಾ ಅಭ್ಯರ್ಥಿಗಳಿದ್ರು. ಈ ಸಲ ಆ ಸಂಖ್ಯೆ ತುಸು ಹೆಚ್ಚೇ ಆಗಿದೆ. ಬರೋಬ್ಬರಿ 68 ವುಮೆನ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಈ ಪಾರ್ಟಿ ಯಾಕೆ ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಅಂತ ನೋಡೋದಾದ್ರೆ, ಬಿಜೆಪಿ ಆ ದಿನಗಳಲ್ಲಿ ಒಂದು ಪ್ರಯೋಗವನ್ನ ಮಾಡಿತ್ತು. ಅದು ಅಮೇಥಿ ಕ್ಷೇತ್ರದಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರಲೇಬೇಕು.
ಕಾಂಗ್ರೆಸ್ನ ಭದ್ರ ಕೋಟೆಯಂತೆ ಬಿಂಬಿತವಾಗಿರುವ ಅಮೇಥಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಮೊದಲ ಸಲ ಬಿಜೆಪಿ ತನ್ನ ಅಭ್ಯರ್ಥಿಯನ್ನಾಗಿ ಸ್ಮೃತಿ ಇರಾನಿಯನ್ನ ಕಣಕ್ಕಿಳಿಸಿತ್ತು. ಆಗ ಯಾರೂ ನಿರೀಕ್ಷಿಸದ ರೀತಿ ಗೆಲುವು ದಾಖಲಿಸಿತ್ತು ಬಿಜೆಪಿ. ಹೊಸದೊಂದು ಇತಿಹಾಸವನ್ನೇ ಬರೆದಿತ್ತು. ಕಾಂಗ್ರೆಸ್ ಭದ್ರ ಕೋಟೆಯನ್ನೇ ಕೈಬಿಡುವಂತೆ ಮಾಡಿಬಿಟ್ಟಿತ್ತು. ಬಿಜೆಪಿಗೆ ದೊರೆತಿದ್ದ ಬೆಂಬಲವನ್ನ ಗಮನಿಸಿದ್ದ ರಾಹುಲ್ ಗಾಂಧಿ ಅಮೇಥಿ ಮತ್ತು ವಯನಾಡಿನಲ್ಲಿ ಎರಡೂ ಕಡೆ ಸ್ಪರ್ಧಿಸಿದ್ರು. ಹೀಗಾಗಿ ವಯನಾಡಿನಿಂದ ಗೆಲುವು ಕಂಡಿದ್ರು. ಇತ್ತ ಬಿಜೆಪಿ ಅಭ್ಯರ್ಥಿ ಈ ಸಲವೂ ಅಮೇಥಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಕಂಟೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಸ್ಮೃತಿ ಇರಾನಿ ವಿರುದ್ಧ ನಿಲ್ಲುವ ಗೋಜಿಗೆ ಹೋಗಿಲ್ಲ. ಹೀಗೆ ಬಿಜೆಪಿ ಮಹಿಳಾ ಅಭ್ಯರ್ಥಿ ಗೆಲುವಿನ ಪ್ರಯೋಗವನ್ನ ಈ ಸಲ ಮತ್ತಷ್ಟು ವಿಸ್ತರಿಸಿದಂತೆ ಕಾಣ್ತಿದೆ. ಕಣದಲ್ಲಿ ಯಾರೆಲ್ಲ ಪ್ರಮುಖ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಪಂಜಾಬ್ನ ಮಾಜಿ ಸಿಎಂ ಅಮರಿಂದರ್ ಸಿಂಗ್ ಪತ್ನಿ ಪ್ರಣೀತ್ ಕೌರ್ಗೆ ಟಿಕೆಟ್ ನೀಡಲಾಗಿದೆ. ಹಾಗೆಯೇ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಸೇರಿದಂತೆ ಜೆಎಎಂ ಮುಖ್ಯಸ್ಥ ಶಿಬು ಸೋರೆನ್ ಸೊಸೆ ಸೀತಾ ಸೋರೆನ್ ಸ್ಪರ್ಧಿಸಲು ಅವಕಾಶವನ್ನ ನೀಡಲಾಗಿದೆ. ಇನ್ನು ಜಾರ್ಖಂಡ್ನ ಮಾಜಿ ಸಿಎಂ ಮಧು ಕೋಡಾ ಪತ್ನಿ ಗೀತಾ ಕೋಡಾ, ಮಾಜಿ ಸಂಸದ ನಾಥೂರಾಮ್ ಮಿರ್ದಾ ಅವರ ಮೊಮ್ಮಗಳು ಜ್ಯೋತಿ ಮಿರ್ದಾ, ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ, ಶಾಸಕ ರವಿ ರಾಣಾ ಅವರ ಪತ್ನಿ ನವನೀತ್ ರಾಣಾ ಕಣದಲ್ಲಿದ್ದಾರೆ. ಹಾಗೆಯೇ ಮಾಜಿ ಕಲಹಂಡಿ ಸಂಸದ ಅರ್ಕಾ ಕೇಸರಿ ದೇವ್ ಪತ್ನಿ ಮಾಳವಿಕಾ ದೇವಿ, ತಿಪ್ರಾ ಮೋಥಾ ಪಕ್ಷದ ಸಂಸ್ಥಾಪಕ ಪ್ರದ್ಯೋತ್ ಕಿಶೋರ್ ಮಾಣಿಕ್ಯ ದೆರ್ಭಾರ್ಮಾ ಸಹೋದರಿ ಕೃತಿ ಸಿಂಗ್ ದೆರ್ಭಾರ್ಮಾ ಸ್ಪರ್ಧಿಸುತ್ತಿದ್ದಾರೆ. ಈ ಬಾರಿ ದಿವಂಗತ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಪುತ್ರಿ ಬನ್ಸೂರಿ ಸ್ವರಾಜ್ಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಗಮನ ಸೆಳೆಯುತ್ತಿದೆ. ಸುಷ್ಮಾ ಸ್ವರಾಜ್ ಒಂದು ಕಾಲದಲ್ಲಿ ಮಾತಿಗೆ ನಿಂತ್ರೆ ಎದುರಾಳಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ರು. ಇದೀಗ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ಗೆ ದೆಹಲಿಯಿಂದಲೇ ಟಿಕೆಟ್ ನೀಡಲಾಗಿದೆ. ಇದು ಎದುರಾಳಿ ಪಕ್ಷಗಳಲ್ಲಿ ಯೋಚಿಸುವಂತೆ ಮಾಡಿದೆ. ಮಥುರಾದಲ್ಲಿ ಹೇಮಾ ಮಾಲಿನಿ ವರ್ಚಸ್ಸು ವರ್ಕೌಟ್. ಮೂರನೇ ಬಾರಿಯೂ ಎದುರಾಳಿ ಪಾಲಿಗೆ ನಡುಕ. ಬಿಜೆಪಿ ತನ್ನ ಸ್ಟ್ರಾಟಜಿಗಳನ್ನ ಸರಿಯಾಗಿಯೇ ಬಳಸ್ತಿದೆ ಎನಿಸ್ತಿದೆ. ಹಾಗೆ ನೋಡಿದ್ರೆ ಮಥುರಾ ಬಿಜೆಪಿಯ ಭದ್ರ ಕೋಟೆಯಾಗಿದೆ. ಇಲ್ಲಿ ನಟಿ, ನಿರ್ದೇಶಕಿ, ನಿರ್ಮಾಪಕಿ ಮತ್ತು ರಾಜಕಾರಿಣಿ ಹೇಮಾ ಮಾಲಿನಿಗೆ ಈ ಸಲ ಮತ್ತೆ ಟಿಕೆಟ್ ನೀಡಿದೆ. ಕಳೆದ 2014ರಿಂದ ಮಥುರಾ ಕ್ಷೇತ್ರದಲ್ಲಿ ಪ್ರತಿನಿಧಿಸುತ್ತಿರೋ ಹೇಮಾ ಮಾಲಿನಿ ಈ ಬಾರಿಯೂ ಕಣದಲ್ಲಿರೋದು ಎದುರಾಳಿಗೆ ನಡುಕ ಕಾಣಿಸ್ತಿದೆ. ವೀಕ್ಷಕರೇ, ಉತ್ತರ ಪ್ರದೇಶದ ಅತಿ ದೊಡ್ಡ ಕ್ಷೇತ್ರದಲ್ಲಿರುವ ಮಥುರಾ ಲೋಕಸಭಾ ಕ್ಷೇತ್ರವು ರಾಜ್ಯದ 80 ಸ್ಥಾನಗಳಲ್ಲಿ ಒಂದಾಗಿದೆ. ಮಥುರಾ ಜಿಲ್ಲೆಯು 5 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿದೆ. ಬಿಜೆಪಿ 2014 ಮತ್ತು 2019ರ ಚುನಾವಣೆಗಳಲ್ಲಿ ಗೆಲುವು ದಾಖಲಿಸ್ತಾ ಬಂದಿದೆ. ಈ ಸಲವೂ ಕೂಡ ಹೇಮಾ ಮಾಲಿನಿಗೆ ಟಿಕೆಟ್ ನೀಡೋ ಮೂಲಕ ಮತ್ತದೇ ದಾಖಲೆಯನ್ನ ಮಾಡೋಕೆ ಹೊರಟಂತಿದೆ ಕೇಸರಿ ಪಾಳ್ಯ. ಮಂಡಿಯಲ್ಲಿ ಕಂಗನಾ ರಣಾವತ್ಗೆ ಅವಕಾಶ. ಮಣಿಕರ್ಣಿಕಾ ಗೆಲುವಿನ ಲೆಕ್ಕಾಚಾರ ಭರ್ಜರಿ. ಇನ್ನು ಈ ಸಲ ಹೊಸ ಮುಖಗಳಲ್ಲಿ ಖ್ಯಾತ ನಟಿ ಕಂಗನಾ ರಣಾವತ್ಗೆ ಮನ್ನಣೆ ನೀಡಿದೆ. ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಿಸಿದೆ. ಹಾಗೆ ನೋಡಿದ್ರೆ ಇಲ್ಲಿ ಎದುರಾಳಿ ಪಕ್ಷದ ಅಭ್ಯರ್ಥಿಗೆ ಕಂಗನಾ ಭರ್ಜರಿ ಟಕ್ಕರ್ ಕೊಡೋ ಹಾಗಿದೆ. ಮೊದಲಿನಿಂದಲೂ ಬಿಜೆಪಿ ಪರ ಹೇಳಿಕೆಯನ್ನ ನೀಡ್ತಾ ಬರ್ತಿದ್ದ ಕಂಗನಾ ಚುನಾವಣೆಗೆ ನಿಲ್ಲೋ ಮೂಲಕ ಅದೃಷ್ಟ ಪರೀಕ್ಷೆಗೆ ಇಳಿದಂತೆ ಕಾಣ್ತಿದೆ. ಮೋದಿಯ ವಿಕಸಿತ ಭಾರತ ಪರಿಕಲ್ಪನೆಯೇ ತಮಗೆ ಗೆಲುವಿಗೆ ಶ್ರೀರಕ್ಷೆ ಅಂತ ಪ್ರಚಾರದಲ್ಲಿದ್ದಾರೆ ಕಂಗನಾ ರಣಾವತ್. ಹೀಗೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿಯೇ ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಹಾಗೆಯೇ ಗೆಲುವಿನ ಲೆಕ್ಕಾಚಾರವನ್ನ ಸಖತ್ತಾಗಿಯೇ ಲೆಕ್ಕ ಹಾಕ್ತಂತಿದೆ. ಇದೆಲ್ಲದರ ಬಗ್ಗೆ ಮೋದಿ ದೂರದೃಷ್ಟಿಯೇ ಬೇರೆ ಇದ್ದಂತೆ ಕಾಣ್ತಿದೆ ಅನ್ನೋ ಚರ್ಚೆ ನಡೀತಿದೆ. ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲ, ಕರುನಾಡಿನಲ್ಲೂ ಕೂಡ ಈ ಬಾರಿ ಹೊಸ ಪ್ಲಾನ್ ಅನ್ನ ಮಾಡಿರೋದು ಕಂಡು ಬರ್ತಾ ಇದೆ. ಅದರಲ್ಲೂ ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ವಿಚಾರದಲ್ಲಿ ಅಳೆದು ತೂಗಿ ಪ್ರಯೋಗಕ್ಕೆ ಇಳಿದಿದ್ಯಾ ಅನ್ನೋ
ಚರ್ಚೆ ಕೇಳಿ ಬರ್ತಾ ಇದೆ. ಕರ್ನಾಟಕದತ್ತಲೂ ಕೂಡ ನಮೋ ಗಮನವನ್ನ ನೆಟ್ಟಂತೆ ಕಾಣ್ತಾ ಇದೆ. ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಈ ಸಲ ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ. ಕೆಲ ಸ್ಥಾನಗಳಲ್ಲಿ ಮಹತ್ತರ ಬದಲಾವಣೆ ಮಾಡಿದೆ. ಶೋಭಾ ಕರಂದ್ಲಾಜೆ ಹಾಗೂ ಗಾಯತ್ರಿ ಸಿದ್ದೇಶ್ವರ್ ರಣಕಣದಲ್ಲಿ ಗಮನವನ್ನ ಸೆಳೆತಿದ್ದಾರೆ. ಎದುರಾಳಿ ಅಭ್ಯರ್ಥಿ ಮಣಿಸೋಕೆ ನಾರಿ ವ್ಯೂಹ ಅದು ಹೇಗೆ ವರ್ಕೌಟ್ ಆಗುತ್ತೆ ನೋಡೋಣ. ರಾಜ್ಯದಲ್ಲಿ ಮಹಿಳಾ ಅಭ್ಯರ್ಥಿ ಲೆಕ್ಕಾಚಾರ. ಬಿಜೆಪಿ ತಂತ್ರಕ್ಕೆ ರಣತಂತ್ರ ಅನುಸರಿಸಿದ ಕಾಂಗ್ರೆಸ್. ಎಸ್ ವೀಕ್ಷಕರೇ, ಅದರಲ್ಲೂ ರಾಜ್ಯದ ಲೆಕ್ಕಾಚಾರ ನೋಡೋದಾದ್ರೆ ಬಿಜೆಪಿ 2 ಮಹಿಳೆಯರಿಗೆ ಟಿಕೆಟ್ ನೀಡಿದೆ. ಕಾಂಗ್ರೆಸ್ 6 ಮಹಿಳೆಯರಿಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟಿದೆ. ಇದೀಗ ಕಾಂಗ್ರೆಸ್ನಿಂದ 6, ಬಿಜೆಪಿಯಿಂದ 2 ಲೋಕಸಮರದ ಕಣದಲ್ಲಿದ್ದಾರೆ. ಈ 8 ಜನ ಅಭ್ಯರ್ಥಿಗಳಲ್ಲಿ ಒಂದೇ ಪಕ್ಷದಲ್ಲಿ 2 ಮಹಿಳೆಯರು ಸ್ಪರ್ಧೆ ಮಾಡ್ತಿರೋದು ವಿಶೇಷ. ಇನ್ನು 6 ಮಹಿಳೆಯರು ಪುರುಷ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ನಡೆಸುತ್ತಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಕೇಂದ್ರ ಸಚಿವೆ ಮತ್ತು ಒಕ್ಕಲಿಗರ ಪ್ರಬಲ ನಾಯಕಿ ಶೋಭಾ ಕರಂದ್ಲಾಜೆ ಸ್ಪರ್ಧಿಸುತ್ತಿದ್ದಾರೆ. ಹಾಗೆ ನೋಡಿದ್ರೆ ಕಳೆದ 73 ವರ್ಷಗಳಲ್ಲಿ ಬೆಂಗಳೂರಿನಿಂದ ಒಬ್ಬ ಮಹಿಳೆ ಸಂಸದೆಯಾಗಿ ಆಯ್ಕೆಯಾಗಿಲ್ಲ. ಈ ಸಲ ಬೆಂಗಳೂರು ವ್ಯಾಪ್ತಿಯ 2 ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಒಬ್ರು, ಕಾಂಗ್ರೆಸ್ನಿಂದ ಒಬ್ರು ಪ್ರಬಲ ಮಹಿಳಾ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಇಬ್ಬರಲ್ಲಿ ಯಾರನ್ನ ಬೆಂಗಳೂರಿನಿಂದ ಸಂಸತ್ತಿಗೆ ಗೆಲ್ಲಿಸಿ ಕಳಿಸ್ತಾರೆ ಅನ್ನೋ ಕುತೂಹಲವಿದೆ. ಇನ್ನು ರಾಜ್ಯದ ಮಟ್ಟಕ್ಕೆ ಲೋಕಸಭಾ ಚುನಾವಣೆಯಲ್ಲಿ 7% ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದೆ. ಆದ್ರೆ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಮತ್ತಿತರ ವಿಷಯಗಳಿಗೆ ಕಟ್ಟು ಬಿದ್ದಂತೆ ಕಾಣ್ತಿದೆ. ದಾವಣಗೆರೆಯಲ್ಲಿ ಪ್ಲಾನ್ ಬದಲಿಸಿದ ಕೇಸರಿ ಪಾಳ್ಯ. ಈ ಸಲ ಮಹಿಳಾ ಅಭ್ಯರ್ಥಿಯೇ ನೀಡಿದ್ದಾರೆ ಸ್ಪರ್ಧೆ. ದಾವಣಗೆರೆಯ ವಿಚಾರಕ್ಕೆ ಬರೋದಾದ್ರೆ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿಯೇ ಇದೇ ಫಸ್ಟ್ 2 ಪ್ರಮುಖ ರಾಜಕೀಯ ಪಕ್ಷಗಳು ಮಹಿಳಾ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ. ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಅವರಿಗೆ ಟಿಕೆಟ್ ನೀಡಿದೆ. ಹೀಗೆ ಈ ಕ್ಷೇತ್ರದಲ್ಲಿ ಕುಟುಂಬದ 7ನೇ ಪೀಳಿಗೆ ಪ್ರತಿನಿಧಿಸಿದಂತಿದೆ. ಸತತ 4 ಬಾರಿ ಇದೇ ಫ್ಯಾಮಿಲಿ ಸೆಲೆಕ್ಟ್ ಆಗಿದೆ. ತಮ್ಮ ಪತಿಯ ನಿರಂತರ ಗೆಲುವಿನ ಓಟ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ತಮಗೆ ಫಲ ನೀಡುತ್ತೆ ಅಂತಿದ್ದಾರೆ ಗಾಯತ್ರಿ ಸಿದ್ದೇಶ್ವರ್. ಬಿಜೆಪಿಯ ದಿವಂಗತ ಗೋಪಿನಾಥ್ ಮುಂಡೆ ಪುತ್ರಿ ಹಿರಿಯ ನಾಯಕಿ ಪಂಕಜ ಮುಂಡೆ ಬೀಡಿನಿಂದ ಕಣದಲ್ಲಿದ್ದಾರೆ. ರಾಜಮಂಡ್ರಿಯ ಬಿಜೆಪಿ ಅಭ್ಯರ್ಥಿಯಾಗಿರುವ ಮಾಜಿ ಕೇಂದ್ರ ಸಚಿವೆ ಮತ್ತು ಆಂಧ್ರಪ್ರದೇಶದ ಬಿಜೆಪಿ ಅಧ್ಯಕ್ಷೆ ಡಿ ಪುರಂದೇಶ್ವರಿ ಕಂಟೆಸ್ಟ್ ಮಾಡಿರೋದು ಎದುರಾಳಿಗಳಿಗೆ ಯೋಚನೆ ಶುರು ಮಾಡಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 6 ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೀಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನೇ ಕಣದಲ್ಲಿ ಇಳಿಸಿದೆ ಬಿಜೆಪಿ. ಹೀಗೆ ಪ್ರಧಾನಿ ಮೋದಿ ಒಂದೇ ಕಲ್ಲಲ್ಲಿ 2 ಗುರಿಯನ್ನ ಇಟ್ಟಂತೆ ಕಾಣ್ತಿದೆ. ಅದರಲ್ಲಿ ಮೊದಲನೆಯದಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಮಹಿಳೆಯರ ಶಕ್ತಿ ಕುಂದಿಸಿದ್ದು ಅನ್ನೋದು. ಇನ್ನೊಂದು, ಈ ಸಲ ಹೆಚ್ಚು ಅಭ್ಯರ್ಥಿಗಳನ್ನ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿಸಿರೋದು ನಾರಿ ಶಕ್ತಿ ಬಗ್ಗೆ ತಮಗಿರೋ ಬದ್ಧತೆಯನ್ನ ತೋರ್ಪಡಿಸಿರೋದು ವ್ಯಕ್ತವಾಗ್ತಿದೆ. ಅಲ್ಲದೆ ತ್ರಿವಳಿ ತಲಾಖ್ ಬಗ್ಗೆ ನೀಡಿದ್ದ ವಾಗ್ದಾನ ಈಡೇರಿಸಿರೋ ಬಗ್ಗೆ ನಮೋ ಕೆಲ ರ್ಯಾಲಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಸದ್ಯ ಸಂಪತ್ತಿನ ಹಂಚಿಕೆ ಬಗ್ಗೆ ಮಾತನಾಡ್ತಾ ಮಹಿಳೆಯರ ಬಗ್ಗೆ ಇರೋ ಕಾಳಜಿಯನ್ನ ವ್ಯಕ್ತಪಡಿಸಿದಂತೆ ಕಾಣ್ತಿದೆ. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪ್ರಯತ್ನಿಸಿತ್ತು. ಆದ್ರೆ ಮಸೂದೆ ಜಾರಿಗೆ ಪ್ರಯತ್ನಿಸಿದ್ರೂ ಸಂಖ್ಯಾಬಲವಿಲ್ಲದೆ ಅಂಗೀಕಾರವಾಗಿರಲಿಲ್ಲ. ಆದ್ರೆ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಬಹುಮತವಿದ್ದಿದ್ದರಿಂದ ಮಸೂದೆ ಉಭಯ ಸದನಗಳಲ್ಲಿ ಅಂಗೀಕರಿಸಲಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ಬರಲು ಇನ್ನೂ ಕಾಯಬೇಕಿಲ್ಲ. ಆದ್ರೆ ನಮೋ
ನಮೋ ಈಗ್ಲೇ ಆ ಪ್ಲಾನ್ನಂತೆ ಹೆಜ್ಜೆ ಇರಿಸೋ ಲಕ್ಷಣ ಕಂಡುಬಂದಿದೆ. ಅಬ್ ಕಿ ಬಾರ್ 400 ಪಾರ್ ಅಂತಿರೋ ನಮೋ ಎಲ್ಲ ಅಳೆದು ತೂಗಿ ದಾಳ ಉರುಳಿಸಿದಂತೆ ಕಾಣ್ತಿದೆ. ನೋಡಿದ್ರಲ್ವಾ, ಈ ಸಲ ಲೋಕಸಭಾ ಚುನಾವಣೆ ಯಾಕೆ ಹೆಚ್ಚು ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿದೆ ಅಂತ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.